ನಮಸ್ಕಾರ ವೀಕ್ಷಕರೇ, 2025ನೇ ಇಸ್ವಿ ನೂತನ ಆಂಗ್ಲ ಸಂವತ್ಸರ. ಎಸ್, ಎಲ್ಲ ನಮ್ಮ ವೀಕ್ಷಕರಿಗಳಿಗೂ ಸಹ 2025ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಆಂಗ್ಲ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. 23ನೇ ಇಸ್ವಿಲಿ, 22ನೇ ಇಸ್ವಿಲಿ, 24ನೇ ಇಸ್ವಿಲಿ ಎಲ್ಲ ನೀವು ಮಾಡಬೇಕು ಅನ್ಕೊಂಡಂತಹ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು, ಅಥವಾ ನೀವು ಸಾಧನೆ ಮಾಡಬೇಕು ಅನ್ಕೊಂಡಂತಹ ಸಾಧನೆಗಳೇನೋ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಖಂಡಿತವಾಗಿ 2025ನೇ ಇಸ್ವಿಲಿ ಆ ಎಲ್ಲ ಸಾಧನೆಗಳು ನಿಮಗೆ ಮಾಡೋಕೆ ಆಗೋ ರೀತಿಯಲ್ಲಾಗ್ಲಿ, ಭಗವದ ಅನುಗ್ರಹವಾಗ್ಲಿ, ಏನೇ ಸಮಸ್ಯೆಗಳಿರಲಿ ಅದೆಲ್ಲ ಪರಿಹಾರವಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಒಟ್ಟಿನಲ್ಲಿ ಅಂತ ಹಾರೈಸ್ತಾ 2025ನೇ ಇಸ್ವಿಯಲ್ಲಿ ಒಂದು 4 ರಾಶಿಯವರಿಗೆ ಶನಿ ಬಲ ಸಿಗಲಿದೆ. ಶನಿಯ ಬಲ ಸಿಗಲಿದೆ. ಯಾವುದು ಆ 4 ರಾಶಿಗಳು, ಯಾವ ರೀತಿಯಲ್ಲಿ ಶನಿಯ ಬಲ ಸಿಗಲಿದೆ ಅನ್ನುವಂತಹ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಮೊದಲೇ ಸಲ ಬಂದಿ ನಮ್ಮ ಚಾನಲ್ಗೆ ಅಥವಾ ಹಲವಾರು ಬಾರಿ ಬಂದಿದ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದ ವಿಚಾರ, ಯಾಕಂದ್ರೆ ಶನೇಶ್ವರ ಸ್ವಾಮಿ ಅಂದ್ರೆ ತಮಾಷೆನ, ಶನೇಶ್ವರನ ಬಲ ಸಿಕ್ತು ಅಂದ್ರೆ ಬೇರೆ ಯಾವ ಗ್ರಹಗಳ ಬಲ ಇಲ್ಲಿದ್ರು ಪರವಾಗಿಲ್ವಂತೆ, ಶನಿ ಬಲ ಸಿಕ್ಬಿಟ್ರೆ ಸಾಕಂತೆ. ಸೊ ಅದರಿಂದ ಬಹಳ ಪ್ರಮುಖವಾಗಿ ಶನೇಶ್ವರ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ವರ ಅಂತ ಹೇಳಿ ಒಳ್ಳೆ ನಮ್ಮ ಡೇ ಟು ಡೇ ಲೈಫ್ ಆ ಕ್ವಾಲಿಟಿನ ವೃದ್ಧಿ ಮಾಡಿ ಹೈ ಲೆವೆಲ್ ಅಲ್ಲಿ ನಾವು ಜೀವನ ಮಾಡೋ ರೀತಿಯಲ್ಲಿ, ಹೈ ಕ್ವಾಲಿಟಿ ಲೈಫ್ ನ ನಾವು ಜೀವನ ನಡೆಸೋ ರೀತಿಯಲ್ಲಿ ಶನೇಶ್ವರ ನಮಗೆ ಸಹಾಯ ಮಾಡ್ತಾನೆ. ಮೊದಲನೇದಾಗಿ ಶನಿ ಯಾವಾಗ ಸಂಚಾರ ಇರೋದು ನೋಡೋಣ. ಮಾರ್ಚ್ 29ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇರೋದು. ಮಾರ್ಚ್ 29ನೇ ತಾರೀಕು ಶನಿ ಸಂಚಾರ ಅಂತಂದ್ರೆ ಬಹಳ ಪ್ರಮುಖವಾಗಿ ಪಂಚಮ ಶನಿ ಮುಗಿದೋಗುತ್ತೆ ಯಾರಿಗೆ, ತುಲಾ ರಾಶಿಯವರಿಗೆ. ಅಷ್ಟಮ ಶನಿ ಮುಗಿದೋಗುತ್ತೆ ಯಾರಿಗೆ, ಕರ್ಕಾಟಕ ರಾಶಿಯವರಿಗೆ. ಆಮೇಲೆ ನಮ್ಮ ಸಾಡೆ ಸಾತಿ ಮುಗಿದೋಗುತ್ತೆ ಯಾರಿಗೆ, ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗುತ್ತೆ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ನಾನೀಗ ಈ ವಿಡಿಯೋದಲ್ಲಿ ನಾನು ಸಾಡೆ ಸಾತಿ ಅಷ್ಟಮ ಅರ್ಧಾಷ್ಟಮ ಮಾತಾಡ್ತಾ ಇಲ್ಲ. ಯಾವ ರಾಶಿಗಳಿಗೆ ಒಳ್ಳೇದಾಗಲಿದೆ, ಶನಿಯ ಬಲ ಸಿಗಲಿದೆ 2025ನೇ ಇಸ್ವಿಲಿ ಅನ್ನುವಂಥದ್ದನ್ನ ನೋಡೋಣ. ಬಹಳ ಪ್ರಮುಖವಾಗಿ ಮಾರ್ಚ್ 29ನೇ ತಾರೀಕು ಮೀನ ರಾಶಿಗೆ ಶನಿ ಸಂಚಾರ ಆಗುತ್ತೆ ಅಂದ್ರೆ ಆ ಶನಿ ಬಲವನ್ನ ಪಡಿತಕ್ಕಂಥ ಮೊಟ್ಟ ಮೊದಲನೇ ರಾಶಿಯವರು ಯಾರು ಗೊತ್ತಾ, ವೃಷಭ ರಾಶಿಯವರು. ಯಾಕೆಂದ್ರೆ ಲಾಭಸ್ಥಾನಕ್ಕೆ ಶನಿ ಸಂಚಾರ ಆಗುತ್ತಾ ಇದೆ. ಲಾಭ 11ನೇ ಮನೆ, ಲಾಭಸ್ಥಾನಕ್ಕೆ ಶನಿ ಸಂಚಾರ. ಅದು ವೃಷಭ ರಾಶಿಯವರಿಗೆ ಶನಿ ನಿಮಗೆ ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿ ಆಗಿರ್ತಾನೆ. 9 ಹಾಗೂ 10ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಅನುಕೂಲ ಮಾಡಿಕೊಡುವಂಥದ್ದು. ಜಾಬ್, ನೀವು ವೃಷಭ ರಾಶಿಯವರಾಗಿ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳನ್ನ, ಸ್ಯಾಲರಿ ಹೈಕು ಬಯಸ್ತಾ ಇದ್ರೆ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ. ವೃಷಭ ರಾಶಿಯ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ರಾಜಕೀಯ ಅಭಿವೃದ್ಧಿ ಅಧಿಕಾರವನ್ನು ಸಹ ಕೊಡ್ತಾನೆ ಶನಿ. ಸೊ ಅದರಿಂದ ವೃಷಭ ರಾಶಿಯವರಿಗಂತೂ ಲಾಟ್ರಿ, ಹಬ್ಬಬ್ಬ ಲಾಟ್ರಿನೇ. ಯಾಕೆ ಅಂತಂದ್ರೆ ಶನಿ ಅದೃಷ್ಟವನ್ನು ಕೊಡ್ತಕ್ಕಂಥ ನಿಮಗೆ, ವೃಷಭ ರಾಶಿಯವರಿಗೆ ಭಾಗ್ಯಾಧಿಪತಿ ನಿಮಗೆ. ಸೊ ಅದರ ಅದೃಷ್ಟವನ್ನು ಕೊಡ್ತಕ್ಕಂಥ ಲಾಭಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ಸೂಪರ್ ಆಗಿರುತ್ತೆ. ಖಂಡಿತವಾಗಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ವೈಯಕ್ತಿಕ ಜಾತಕದಲ್ಲೂ ಶನಿಯ ಒಂದು ಬಲವನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಒಂದ್ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ, ಏನೇನು ನಿರ್ಧಾರಗಳು ತೆಗೆದುಕೊಳ್ಳಬಹುದು, ಜಾಬು, ಬಿಸ್ನೆಸ್, ಪಿತ್ರಾರ್ಜಿತ ಆಸ್ತಿ ಎಲ್ಲ ವಿಚಾರಗಳಲ್ಲಿ ಅನ್ನುವಂಥದ್ದನ್ನ ಚೆಕ್ ಮಾಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನೆಕ್ಸ್ಟ್ 2025ನೇ ಇಸ್ವಿಯಲ್ಲಿ ಶನಿ ಬಲವನ್ನ ಪಡಿತಾ ಇರತಕ್ಕಂಥ 2ನೇ ಪ್ರಮುಖವಾದಂತಹ ರಾಶಿಯವರು ಯಾರು ಗೊತ್ತಾ, ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಏನೋ ಕಳೆದ 2 ವರ್ಷದಿಂದ ಈಗ ಮಾರ್ಚ್ಗೆ ಮುಗೀತದೆ. 2.5 ವರ್ಷ ಆಗುತ್ತೆ, ಮಾರ್ಚ್ಗೆ ಮುಕ್ತಾಯವಾಗುತ್ತೆ. ಶನಿ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಅಷ್ಟಮ ಶನಿ ನಿಮಗೆ ತೊಂದರೆ ಕೊಡ್ತಕ್ಕಂಥವನು. 9ನೇ ಮನೆ ಶನಿ ತೊಂದರೆ ಇಲ್ವಲ್ಲ, ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಸಪ್ತಮಾಧಿಪತಿ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದು ತೃತೀಯವನ್ನು ನೋಡ್ತಾನೆ. ಒಂದಿಷ್ಟು ನೆಗೆಟಿವ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಾವು ಈ ವಿಡಿಯೋದಲ್ಲಿ ಪಾಸಿಟಿವ್ಸ್ ಮಾತ್ರ ಚರ್ಚೆ ಮಾಡೋಣ, ಆಯ್ತಾ. ಸೊ ಆದ್ರಿಂದ ಅವಿವಾಹಿತರಿಗೆ ಅದೃಷ್ಟವಶಾತ್ ಒಂದು ಮದುವೆ ಸಿದ್ಧಿ ಆಗ್ತಕ್ಕಂಥದ್ದು. ಆಮೇಲೆ ವಿದೇಶ ಪ್ರಯಾಣಾದಿಗಳನ್ನ ಬಯಸ್ತಾ ಇರ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣ ಅದೃಷ್ಟವಶಾತ್, ಏನೋ ಅನ್ಕೊಂಡಿರಲ್ಲ ಗೊತ್ತ, ನಾನು ಆ ದೇಶ ಎಲ್ಲ ನೋಡ್ತೀನಿ ಅಂತ ನಾನು ನೋಡ್ಕೊಂಡ್ಬಿಟ್ಟೆ ಅಂತ ಖುಷಿ. ಕೆಲವರು ಬಹಳ ನಾನು ಲಂಡನ್ ನೋಡ್ಬೇಕು ಅಂತ ಆಸೆ ಇದೆ, ನಾನು ದುಬೈಗೆ ಹೋಗ್ಬೇಕು ಅಂತ ಆಸೆ ಇದೆ, ನಂಗೆ ಅಮೆರಿಕಾಗೆ ಹೋಗ್ಬೇಕು ಅಂತ, ನಂಗೆ ಆಸ್ಟ್ರೇಲಿಯಾಗೆ ಹೋಗ್ಬೇಕು, ಯಾರು ಇರ್ತಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು, ಹಾಂಗ್ಕಾಂಗ್ ಹೋಗ್ಬೇಕು ಅಂತ, ಎಲ್ಲಿ ಬೇಕಾದ್ರೂ ಹೋಗಿ ವಿದೇಶಕ್ಕೆ ಅದೃಷ್ಟವಶಾತ್ ವಿದೇಶಕ್ಕೆ ಹೋಗುವಂತಹ ಒಂದು ಯೋಗ ಫಲ ಕರ್ಕಾಟಕ ರಾಶಿಯವರಿಗೆ 2025ನೇ ಇಸ್ವಿ. ಅದು ಮಾರ್ಚ್ 21 ಬಿಡಿ, ಏಪ್ರಿಲ್ ಅನ್ಕೊಳ್ಳಿ, ಏಪ್ರಿಲ್ 1ನೇ ತಾರೀಕಿಂದನೇ ಸೂಪರ್ ಆಗಿದೆ ಸಾಧ್ಯತೆಗಳು ಅಂತ ಅರ್ಥ. ಅಷ್ಟೇ ಅಲ್ಲ, ಆರೋಗ್ಯದ ವಿಚಾರದಲ್ಲಿ ಮುಗಿದೇ ಹೋಯ್ತು, ಇದಕ್ಕೆ ಯಾವುದೇ ಮೆಡಿಸಿನ್ನೇ ಇಲ್ಲ, ನನಗೆ ಆರೋಗ್ಯ ಹಾಳಾಗೋಯ್ತು, ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಔಷಧಿ ಸಿಗ್ತಾ ಇಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ರೆ ಸ್ಟಾಪ್. ಏನು ಯೋಚನೆ ಮಾಡಬೇಡಿ. ಅದೃಷ್ಟವಶಾತ್ ನಿಮಗೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಔಷಧಿನೂ ಸಿಗ್ತದೆ, ಒಳ್ಳೆಯ ಟ್ರೀಟ್ಮೆಂಟು ಸಿಗುತ್ತೆ, ಆರೋಗ್ಯನೂ ಸರಿ ಹೋಗುತ್ತೆ. ಧೈರ್ಯವಾಗಿರಿ, ದೇವ್ರ ನಂಬಿ ಖಂಡಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ.
ನೆಕ್ಸ್ಟ್ 2025ನೇ ಇಸ್ವಿಯಲ್ಲಿ ಶನಿ ಬಲವನ್ನ ಪಡಿತಾ ಇರತಕ್ಕಂಥ ಮೂರನೇ ಪ್ರಮುಖವಾದಂತಹ ರಾಶಿಯವರು ಯಾರಪ್ಪ ಅಂದ್ರೆ ತುಲಾ ರಾಶಿಯವರು. ಎಸ್, ತುಲಾ ರಾಶಿಯವರಿಗೂ ಅಷ್ಟೇ ಮೊನ್ನೆ ಅಂದ್ರೆ ಮಾರ್ಚ್ ಎಂಡ್ ತನಕ ಶನಿಯಿಂದ ಸಮಸ್ಯೆ, ಯಾಕೆಂದ್ರೆ ಪಂಚಮ ಶನಿ ಅಂತ ಅಲ್ವಾ. ಸೊ ಪಂಚಮ ಶನಿಯಲ್ಲಿ ನೊಂದು ಬೆಂದು ಬಹಳ ಕಷ್ಟಪಡ್ತಾ ಇರ್ತಂತ ತುಲಾ ರಾಶಿಯವರಿಗೆ ಸಡನ್ ಆಗಿ ಯಾವ ಶನಿಯಿಂದ ತೊಂದರೆ ಆಗ್ತಿತ್ತೋ ಅದೇ ಶನಿಯಿಂದ ಅದೃಷ್ಟವನ್ನು ಸಹ ಪಡೆಯತಕ್ಕಂಥ ಸಾಧ್ಯತೆಗಳಿದಾವೆ. ಯಾಕೆ? ಷಷ್ಠ, 6ನೇ ಮನೆಗೆ ಶನಿ ಹೋಗ್ತಾನೆ. ಷಷ್ಠದಲ್ಲಿ ಪಾಪಗ್ರಹಗಳು ಶುಭ ಫಲವನ್ನ ಕೊಡಬೇಕು. ಸೊ ಷಷ್ಠದಲ್ಲಿ ಪಾಪಗ್ರಹಗಳು ಶುಭ ಫಲಗಳನ್ನು ಕೊಡಬೇಕು. ತುಲಾ ರಾಶಿಗೆ ಮೀನರಾಶಿ ಷಷ್ಠ 6ನೇ ಮನೆ ಆಗತ್ತೆ, ಮೀನರಾಶಿಗೆ ಶನಿ ಸಂಚಾರ ಆಗತ್ತೆ. ಸೊ 6ನೇ ಮನೆ ಶನಿ ಏನಾಗಬೇಕು ನಿಮ್ಗೆ ಅವಾಗ? ಷಷ್ಠದಲ್ಲಿ ಪಾಪಗ್ರಹ, ಅಲ್ಲಿಗೆ ಏನಾಗಬೇಕು? ಶುಭ ಫಲ ಬರಬೇಕು. ಈ ಸಾಲಗಳ ವಿಚಾರದಲ್ಲಿ, ದೃಷ್ಟಿ ವಿಚಾರದಲ್ಲಿ, ಅಥವಾ ಕೈ ಹಾಕಿದ ಕೆಲಸ, ದೊಡ್ಡ ದೊಡ್ಡ ಕೆಲಸಗಳು ಪ್ರಾಜೆಕ್ಟ್ಗಳು ಕೈ ಹಾಕ್ಬಿಟ್ಟಿದ್ರೆ ದುಡ್ಡು ಇಲ್ಲದೆ ನಿಂತು ಹೋಗ್ಬಿಟ್ಟಿದಾವೆ, ಈ ಪಂಚಮ ಶನಿ ಅಂತ ನಿಂತು ಹೋಗ್ಬಿಟ್ಟಿದೆ. ಸಡನ್ ಆಗಿ ಯಾರೋ ಇನ್ವೆಸ್ಟರ್ ಸಿಗ್ತಾರೆ, ಸಡನ್ ಆಗಿ ಯಾರೋ ಒಬ್ರು ಲೋನ್ ಕೊಡ್ತಾರೆ, ಮತ್ತೊಂದೇನೋ ಆಗುತ್ತೆ. ಒಟ್ಟ ನಿಂತು ಹೋಗಿದ್ದ ನಿಮ್ಮ ಪ್ರಾಜೆಕ್ಟ್ಸ್ಗಳು ಮತ್ತೆ ಪುನಃ ಸಾಲ ಸಿಕ್ಕು ಅದು ಮುಂದುವರೆದು ಖಂಡಿತವಾಗಿ ಅನುಕೂಲವಾಗಲಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಬಹಳಷ್ಟು ದಿನಗಳಿಂದ, ಬಹಳಷ್ಟು ವರ್ಷಗಳಿಂದ ಸಂತಾನ ಆಗದೆ ಕಷ್ಟಪಡ್ತಾ ಇರತಕ್ಕಂಥವ್ರಿಗೆ ಏನಾಗಿದೆ, ಸಂತಾನದ ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ ಈ ಕೃತಕ ಗರ್ಭಧಾರಣೆ ಅದು ಇದು ಇರ್ತದಲ್ಲ, ಸೊ ಅದೆಲ್ಲ ಅದು ಕೂಡ ಯಶಸ್ವಿ ಆಗ್ತಾ ಇರಲ್ಲ ಅಂದ್ರೆ ಈಗ ಅದು ಕೂಡ ಯಶಸ್ವಿ ಆಗೋ ಸಾಧ್ಯತೆಗಳು ಇರ್ತವೆ. ಹೀಗೆ ಹಲವಾರು ವಿಚಾರಗಳಿರುತ್ತೆ. ನಾನು ಸಪರೇಟ್ ಆಗಿ ಶನಿ ಸಂಚಾರದ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ. ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಎರಡೂ ಸಹ ಹೇಳ್ತೇನೆ. 2025ನೇ ಇಸ್ವಿಯಲ್ಲಿ ಶನಿ ಬಲವನ್ನ ಪಡೀತಾ ಇರತಕ್ಕಂತಹ 4 ರಾಶಿಗಳಲ್ಲಿ ಕೊನೆಯ ರಾಶಿಯವರು ಯಾರಪ್ಪ ಅಂದ್ರೆ ಈಗಾಗಲೇ ಸಾಡೆಸಾತಿಯಲ್ಲಿ ಇರತಕ್ಕಂತಹ, ಸಾಡೆಸಾತಿಯ ಕೊನೆಯ ಚರಣವನ್ನ ತುಲಿತಾ ಇರತಕ್ಕಂತಹ ಕುಂಭರಾಶಿ. ಎಸ್, ಕುಂಭರಾಶಿಯವರು ಸಾಡೆಸಾತಿಲಿ ಇದಾರಲ್ಲ ಗುರುಳ, ಏನು ಇರುತ್ತೆ ಅಂದ್ರೆ 2 ಕಾರಣದಿಂದ 2025ನೇ ಇಸ್ವಿಯಲ್ಲಿ ಶನಿ ಬಲ ಪಡಿತಾರೆ ಅವರು. ಒಂದು, ಶನಿ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾನಂತೆ. ಸೊ ಸಾಡೆಸಾತಿಯ ಅಂತ್ಯ ಭಾಗ ಅಂದ್ಮೇಲೆ ಶನಿ ಬಿಟ್ಟು ಹೋಗ್ತಾ ಇರತಕ್ಕಂಥದ್ದು ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ಖಂಡಿತವಾಗಿ ಒಳ್ಳೇದಾಗ್ತದೆ. ಸೊ ಕುಂಭರಾಶಿಯವರಿಗೆ ಸಾಡೆಸಾತಿಯ ಕೊನೆಯ ಭಾಗ ಆರಂಭವಾಗುತ್ತೆ 2025ನೇ ಇಸ್ವಿಯಲ್ಲಿ. ಸೊ ಆದ್ದರಿಂದ ಅವರಿಗೆ ಶನಿ ಬಲದಿಂದ ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಎರಡನೇದಾಗಿ ರಾಶ್ಯಾಧಿಪತಿಯಾಗಿ ದ್ವಿತೀಯಕ್ಕೆ ಬರ್ತಾನೆ ಶನಿ. ಸೊ ರಾಶ್ಯಾಧಿಪತಿಯೋ ಲಗ್ನಾಧಿಪತಿಯೋ ದ್ವಿತೀಯದಲ್ಲಿದ್ದಾನೆ ಅಂತ ಅಂದಾಗ ದುಡ್ಡನ್ನು ಕೊಡ್ತಾನೆ ಅಂತ ಅರ್ಥ. ಸೊ ಆದ್ರಿಂದಾಗಿ ಕುಂಭರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಮಾಲಾಮಾಲ್ ದುಡ್ಡಾಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಶನಿ ಆರಾಧನೆ ಮಾಡ್ಕೊಳ್ಳಿ, ದುಡ್ಡು ಪಡ್ಕೊಳ್ಳಿ, ಶನಿ ಆರಾಧನೆ ಮಾಡ್ಕೊಳ್ಳಿ, ದುಡ್ಡು ಪಡ್ಕೊಳ್ಳಿ. ನಿಮ್ಗೆ ಬಿಟ್ಟಂತ ವಿಚಾರ ಖಂಡಿತವಾಗಿ ಒಳ್ಳೆದಾಗಲಿ. ಸೊ 2025ನೇ ಇಸ್ವಿಯಲ್ಲಿ ಶನಿ ಬಲವನ್ನ ಪಡಿತಾ ಇರತಕ್ಕಂಥ 4 ಪ್ರಧಾನವಾದಂತಹ ರಾಶಿಯವರು ಯಾರಪ್ಪ ಅಂದ್ರೆ ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ. ಈ 4 ರಾಶಿಯವರು ಶನೇಶ್ವರನ ಬಲವನ್ನು ಪಡಿತಾ ಇದ್ದೀರಾ. ಖಂಡಿತವಾಗಿ ಒಳ್ಳೆಯದಾಗಲಿ. ಬಟ್ ವೈಯಕ್ತಿಕ ಜಾತಕ ಬಹಳ ಪ್ರಮುಖ. ಸೊ ಏನೇ ತೀರ್ಮಾನಗಳು, ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ಕೊಂಡ್ರು ಮೊದಲನೇದಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮನ್ನು ಭೇಟಿ ಮಾಡಬೇಕು, ನನ್ನನ್ನು ಭೇಟಿ ಮಾಡಬೇಕು ಅಂದ್ರೆ ನೇರ ಭೇಟಿನೂ ಆಗ್ಬೋದು, ಫೋನ್ ಕನ್ಸಲ್ಟೇಷನ್ ಆಗ್ಬೋದು. ಎಲ್ಲೋ ದೂರದಲ್ಲಿದ್ದೀನಿ ಗುಳ್ಳೆ, ಬೆಂಗಳೂರು ತುಂಬಾ ದೂರ ನಮಗೆ ಅನ್ನುವಂಥ ಯೋಚನೆ ಇಲ್ಲ, ಫೋನ್ ಕನ್ಸಲ್ಟೇಷನ್ ತಗೊಬಹುದು. ಇಲ್ಲ ನೇರವಾಗಿ ಬಂದು ಭೇಟಿ ಮಾಡ್ತೀನಿ ನಾನು ಅಂದ್ರೆ ಖಂಡಿತವಾಗಿ ನೇರವಾಗಿ ಬಂದು ಭೇಟಿ ಮಾಡಬಹುದು. ಸ್ಕ್ರೀನ್ ಕಾಣಿಸಂತ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿ ಕನ್ಸಲ್ಟೇಷನ್ ತಗೋಬಹುದು. ಅಷ್ಟೇ ಅಲ್ಲದೆ ನನ್ಗೆ ಅದೆಲ್ಲ ಯಾವುದು ಗೊತ್ತೇ ಇಲ್ಲ, ಒಳ್ಳೆ ಡೇಟ್ ಆಫ್ ಬರ್ತ್ ಏನೂ ಇಲ್ಲ ಅಂದ್ರೆ ಕವಡೆ ಪ್ರಶ್ನೆ ಶಾಸ್ತ್ರ ಮುಖಾಂತರವಾಗಿ ಸಹ ನೀವು ಜಾತಕವನ್ನ ನಿಮ್ಮ ಒಂದು 2025ನೇ ಇಸ್ವಿಯ ಭವಿಷ್ಯ ತಿಳ್ಕೊಳ್ಬಹುದು. ಯಾಕೆಂದ್ರೆ ಅದರಲ್ಲಿ ನೀವು ಜಾಬ್ ಬಿಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ, ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರಾ, ಮದುವೆ ಆಗಬೇಕು ಅನ್ಕೊಂಡಿದ್ದೀರಾ, ಸಂತಾನದ ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ, ಏನೇ ಒಂದು ದೊಡ್ಡ ನಿರ್ಧಾರಗಳನ್ನು 2025ನೇ ಇಸ್ವಿಯಲ್ಲಿ ತಗೋಬೇಕು ಅನ್ನೋಕ್ಕಿಂತ ಮುಂಚೆ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ 2025ನೇ ಇಸ್ವಿಯಲ್ಲಿ ಏನೇನು ಯಾವ್ಯಾವ ಮಹಾದಶೆ, ಭುಕ್ತಿ ಇತ್ಯಾದಿಗಳು, ವೈಯಕ್ತಿಕ ಜಾತಕದ ಗ್ರಹಸ್ಥಿತಿಗಳು, ಗೋಚಾರದ ಒಂದು ಗ್ರಹಸ್ಥಿತಿಗಳು ಎರಡನ್ನೂ ಮೇಳಾಮೇಳಿ ಮಾಡಿ ನೋಡಿ ಖಂಡಿತವಾಗಿ ತಿಳಿಸೋಣ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.